ಸರ್ ಮೋದಿಯವರು ಒಳ್ಳೆ ಅಭಿಪ್ರಾಯ ಕೊಟ್ಟವ್ರೆ, ಒಳ್ಳೆ ಕೆಲಸ ಮಾಡವ್ರೆ. ಆಮೇಲೆ ಎಲ್ಲ ವಿಚಾರನೂ ಯಾವ ಪ್ರಧಾನಿಗೂ ಇಲ್ಲಿ ಗಂಟ ಆ ಥರ ಮಾತಾಡಿದ್ರು. ಬಡವರ್ತವಿಂದ ಬೊಬ್ಬರ್ತವಿಂದ ಮಾತಾಡ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ದೇಶಕ್ಕೂ ಹೋಗಿ ಮಾಡ್ಕೊಬರ್ತಾರೆ. ಇವರು ಆಗದಿರೋದಕ್ಕೆ ಏನೋ ಹೇಳ್ತಾರೆ. ರಾಜಣ್ಣ ಒಂದೇ ಒಂದು ಮಾತ, ನಾವೇ ಇದ್ವಲ್ಲ ಅದು ಹೆಂಗೆ ಕದ್ರು ಒಂದೇಟಿಗೆ ಒಂದು ನಿಮಿಷಕ್ಕೆ ಕಿತ್ತಾಕ್ಬಿಟ್ರು. ಅದೇ ಅವನು ಜಯಂದನ ಮೋದಿಗೆ ಇದಕ್ಕೆ ಯಾವುದೋ ನಮ್ಮ DK ಶಿವಕುಮಾರ್ ಯಾಕೆ ಕಿತ್ತಾಕ್ಲಿಲ್ಲ? ಒಂದು ತಪ್ಪಲ್ವ? ಒಂದು ಪಕ್ಷದಲ್ಲಿದ್ದು ಒಂದು ಪಕ್ಷವ ನೀನು ಜಯಂತಿಗೆ ಅದಕ್ಕೆ ತಪ್ಪಲ್ವ? ಆಮೇಲೆ ಆಯಿತು, ರಾಜ್ಯದ ಒಂದು ಬಣ್ಣ ಸುಣ್ಣ ಹೊಡಿಸಿಕ್ಕಾಗಿಲ್ಲ ಇವ್ರ ಕೇಳಿ. ಇನ್ನೂ ಅವ್ರು ಕಟ್ಟಿರುವಂಥದ್ದ ಮಹಾರಾಜರು ಮಾಡಿರುವಂಥ ಕೆಲಸ ಕಾರ್ಯಗಳು ಯಾರು ಮಾಡಿದ್ದಾರೆ ಸರ್? ಇವತ್ತು ನಾವೆಲ್ಲ ಅನ್ನ ಉಣ್ತಾ ಇದ್ದೀವಿ ಅಂದರೆ ಮಹಾರಾಜರೇ ಕಾರಣ. ಅವರಿಂದ ನಾವೇನು ಅನ್ನ ಉಣ್ತಾ ಇಲ್ಲ. ಮಹಾರಾಜರು ಮಾಡೋರಲ್ಲ ಇವರು ಓಟ್ಗೋಸ್ಕರ 2,000 ಕೊಡ್ತಾ ಇರ್ಬೋದು. 90 ಕಾಲ ಜೀವನ ಮಾಡುವಂಥದ್ದು ಅನ್ನ ಕೊಡ್ತಾರಲ್ಲ ರೈತರಿಗೆ, ಅದು ಒಳ್ಳೆ ಕೆಲಸ ಮಾಡಿರೋದು. ಇನ್ಯಾರೂ ಮಾಡೋಕ್ಕಾಗೋದೇ ಇಲ್ಲ, ಮಾಡಿಕ್ಕಿಲ್ಲ. ಬರೀ KR ಹಾಸ್ಪಿಟ್ಲು ಬಣ್ಣ ಹೊಡಿಸಿದಾರ, ಬೇಡ ಬೇರೆ ಸ್ಕೂಲ್ಗಳವೆಲ್ಲ ಅವರವು ಅವಕ್ಕೆ ಮಾಡಿದಾರ. ಆಮೇಲೆ ಅವರವು ಕೃಷ್ಣವನಾರದ ಒಡೆಯ ಅವೆಲ್ಲ ಸಹ ಬರೀ ಬತ್ಲು ರಿಪೇರಿ ಮಾಡಿಸಿದ್ದಾಗಿದ್ದೆ. ಅವತ್ತು ಮಹಾರಾಜರು ಏನು ಮಾಡಿದ್ರು ಅದೇ ಥರದಲ್ಲಿ ಅವರೇ ಹೊರತು ಇವರವರು ದುಡ್ಡು ಮಾಡ್ಕೊಳ್ಳಿಕ್ಕೆ ಕಾಸು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಬೆಳೆಗಳಿಗೆ ಸಲುವಾಗಿ ಈ ಥರ ಮಾಡ್ತಾರೆ. ರಾಜಣ್ಣ ಏನಂತ ಅಂದ ಒಂದೇ ಒಂದು ಮಾತು, ನಾವೇ ಇದ್ವಲ್ಲ ಎಲ್ಲಿ ಕದ್ದು ಎಲ್ಲಿ ನಾವು ಮಾಡ್ಕೊಂಡು ಅಂತ ಏನಿದೆ ಒಂದು ನಿಮಿಷಕ್ಕೆ ಕಿತ್ತು ಬಿಸಾಕ್ಬಿಟ್ರು. ಈಗ ಅಲ್ಲಿ ಅವನು ಕಾಂಗ್ರೆಸ್ಗೆ ಹೋಯ್ತೀನಿ BJP ಹೋಯ್ತೀನಿ ಅಂತ ಅವ್ನು ಬಾಯಲ್ಲೇ ಬಂದಿಲ್ಲ. ದಿನ ನೀವು ಹೇಳ್ತೀರಲ್ಲ ಹೋಗಿ ಅವ್ನು ಯಾರು ಹೇಳ್ತಾನೆ BJP ಹೋಯ್ಕೆ ಅದೇ ನಮ್ಮ ಪಕ್ಷದ ಬಗ್ಗೆ ಅವ್ನು ಯಾಕೆ ಮಾತಾಡ್ದ ಅಂತಾನೆ DK ಶಿವಕುಮಾರ್ಗೆ ಹೇಳುವುದು ಆ ಮಾತಾ. ಅವನ್ನ ಹೇಳಿದ್ಮೇಲೆ ನಿನ್ನೆ DK ಶಿವಕುಮಾರ್ಗೆ ಹೇಳುವುದು ಆ ಮಾತಾ. ನೀನು ಯಾಕಪ್ಪ ಭಜನೆ ಮಾಡಿದೆ ವಿಧಾನಸೌಧದೊಳಗೆ ನಿಂತ್ಕೊಂಡು, ಮತ್ತೆ ಯಾಕೆ ನಿನ್ ಕಿತ್ತಾಕ್ನಿಲ್ಲ? ಈ ಮಂಡ್ಯದಲ್ಲಿ ಅವ್ನು ಏನಂತ ಓಟ್ ಕೇಳೋದು ಗೊತ್ತಾ? ಕುಮಾರಸ್ವಾಮಿಗೆ 8 ಸೀಟ್ ಕೊಟ್ರಿ, ನನಗೋಗಿ ಕೊಡ್ರಿ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ ನೀನು ಹೇಳೋದಕ್ಕೆ ಓಟ್ ಕೊಟ್ಟವ್ರಿ ಮಂಡ್ಯ ಜನ. ನೀನು ಬಂದು ಮಂಡ್ಯದವ್ರನ್ನ ಏನಂತ ಬೋದೆ, ನೀನು ಬೈಬೋದ? ನೀನು ಮಂಡ್ಯದವ್ರನ್ನ ಬೈಬೋದೇನ್ರಿ? ಅಧಿಕಾರ ಒಕ್ಕಲಿಗೆ ಅವನು ನಾವೇನು ಅನ್ನೋದು ಬೇಡ. ಆ ಲೆಕ್ಕಾಚಾರದಲ್ಲಿ ಓಟ್ ಕೊಟ್ಟಿದ್ದು ಮಂಡ್ಯದಲ್ಲಿ ನೀವೆಲ್ಲ ಅದೇನೋ ಅಂತ ಅದು ಅನ್ಬೋದ ನೀನು? ಯಾವಾಗ ರಾಜಕಾರಣದಲ್ಲಿ ಎಷ್ಟು ಅದು ಹಿಂದೆ ಮುಂದೆ ನೋಡಿ ತಿಳುವಳಿಕೆ ಇಟ್ಕೊಂಡು ಮಾತಾಡೋದು ಸಹ ಹೆಂಗೆ ಬೇಕಂಗೆ ಮಾತಾಡೋದಲ್ಲ. ಒಬ್ಬ ಅಧಿಕಾರಿಗೆ ನೀನು ಅವನ ಅಡ್ಡ ಬರದೇ ಹೋದರೆ ಅವ್ನು AT ಯಾವತ್ತು ಅವನಿಗೆ ಯಾರಿಗೆ SPಗೆ AT ಹಚ್ಚಿದ್ರಲ್ಲ, ಅವನ ಅಡ್ಡ ಬಂದ್ಬಿಟ್ಟು ಇವನು ಬೇರೆ ಬಟ್ಟೆ ಹಾಕೊಂಡಿರ್ತಾರೆ AT. ಅದೇ ಕೆಲಸವ ಕುಮಾರಸ್ವಾಮಿನೂ ಬೇರೆ ಯಾರ ಮಾಡಿದ್ರೆ ಉಳ್ಕೊತಿದ್ರೆ ಸರ್ BJP ಉಳ್ಕೊತಿದ್ರೆ ನೀವೇ ಹೇಳಿ. ಅದನ್ನು ಯೋಚನೆ ಮಾಡಬೇಕು. ಅದನ್ನ ಒಬ್ಬ ತಂದೆಯಾಗಿ ಇರೋದು ನೀನು ಸಾರ್ಗಲ್ಲಿರೋದು ಅಂತ ನೀನು ಯಾವ್ದು ತಿಳ್ಕೊಂಡು ಬಾಳ್ಬೇಕು. ಅಧಿಕಾರ ಕೊಟ್ಟಿರೋದೇ ದೊಡ್ಡದಲ್ಲ, ತಾಳ್ಮೆ ಅದಲ್ಲ ಅದು ದೊಡ್ಡದು. ಎಲ್ಲರಿಗೂ ಹೊಡಿಗೆ ಹೋಯ್ತೀಯ, ರೈ ಕುತ್ಕರ್ಲ ಅಂತೀಯ. ದನವರು ನಿನ್ನ ಓಟು ಕೇಳಿಕೆ ನೀನು ಕರಿಗೆ ಬಂದಿರೋದು ಅವರು ದನ ಕೈ ನೋಡಿದ್ರೆ ಅವಂದ ಅವ್ನು ಯಾರಲ್ಲ ಕುತ್ಕಲ್ಲ ಅಂತೀಯ. ಅದೆಲ್ಲ ತಪ್ಪಲ್ಲ ಸರ್. ಒಬ್ಬ ಮುಖ್ಯಮಂತ್ರಿ ಬಾಯಿಗೆ ಬರಬಾರ್ದು. ಕೆಲಸ ಮಾಡು, ನೀನು ಮಾಡು, ಅಭಿವೃದ್ಧಿ ಮಾಡು. ಜನಕ್ಕೆ ಕೊಡ್ತಾ ಇದೀಯ, ಅವನೇನು ಮಜಾ ಮಾಡ್ತಾವ್ರೆ. ಗದ್ಗೆ ಹೋಯ್ತಾ ಇಲ್ಲ, ನೀನು ಮಾಡ್ತಾ ಇರೋ ಕೆಲಸಕ್ಕೆ ಗದ್ಗೆ ಹೋಯ್ತಾರ. ಹೋಗಿ ನೋಡಿದ್ರಿ NIT ಬಗ್ಗೆ ಹೋಗಿ ನೋಡಿದ್ರಿ. ಗಣಸರಿಗೆ ಕೇಳಿದ್ರೆ ನೆಣಕ ಸುಟ್ಟೈತಾರೆ. ನಾವು ಕೇಳಿದ್ರೆ ಮನೇಲಿ ನಮ್ಮ ಹೆಂಗಸರುಗಳು ಏನೇ ಮಾಲೆ ನೆನ್ನೆ ಅಲ್ಲಿಗೋದೆ ಇವತ್ತು ಅಲ್ಲೇ ಇದ್ಗೋಯ್ತೀರ ಅಂತ ಅಂದರೆ ಇವತ್ತಿನ ಪರಿಸ್ಥಿತಿ ಏನು ಮಾಡೋದು? ನನಗೆ ಇಡ್ತೀನಿ ಇದಕ್ಕಿಲ್ಲ ಕೇಳಿಕ್ಕೆ ಹೋದ್ರೆ ಅವ್ರು ಹೋಯ್ತಾ ಇರೋದು ನಾವು ಒಟ್ಟು ಸುಮ್ಮನೆ ಇರೋದೇ ದನ ಕರ ಇಲಾಖೆ ಹಾಲು ಕರೆದಾಕಿಗೆ ಡೈರಿಗೆ ನಾವು ನಮ್ಮೂರಲ್ಲಿ ನೆನ್ನೆ ಜನರಲ್ ಬಾಡಿ ಆಗೋದೆ ಡೈರಿದು ಇಬ್ಬರಿಲ್ಲ. ಯಾಕಿಲ್ಲ ಅಂದರೆ ಜೊತೆ ಆದ್ರಲ್ಲ ಇನ್ನೊಂದು ಊರವರು ಕೊಂಟ್ರು. ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಸರ್. ನಾವು ಜವಾಬ್ದಾರಿನೇ ಇಲ್ಲ ಅಂತೀರ. ನೀನು ಫ್ರೀ ಮಾಡಿಬಿಟ್ಟೆ ಸಂಸಾರ ಅದ್ಗೆಟ್ಟೋಯ್ತದಲ್ಲ, ಅದೇ ಬೇರೆ ಥರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ. ಆಮೇಲೆ ಜನಗಳು ಸತ್ತೋಯ್ತಾ ಕೂತಾರೆ. ಹೆಂಗಸರಲ್ಲಿ ಆ ಗರ್ಭಕೋಶ ಇದೆ, ಗರ್ಭಕೋಶಕ್ಕೋಸ್ಕರ ಎಷ್ಟು ಜನ ಸಾಯ್ತಾರೆ ಗೊತ್ತಾ? ಕ್ಯಾನ್ಸರ್ ಬಂದು ಎಷ್ಟು ಜನ ಸಾಯ್ತಾರೆ ಗೊತ್ತಾ? ಮಾಡು ಫ್ರೀ ಒಳಿಕ್ ಹೋದಟ್ಟಿಗೆ ಹಾಸ್ಪಿಟ್ಲಿಗೆ ಫ್ರೀ ಮಾಡೋಣ, ಅದೊಂದು ಮಾಡೋಣ. ಆಮೇಲೆ ಮಕ್ಕಳಿಗೆ ನೀವೆಲ್ಲವನ್ನ ಸ್ಕೂಲ್ ಕಟ್ಕೊಬಿಟ್ಟಿದ್ದೀರಿ. ಎಲ್ಲ MLAಗಳು MP ಎಲ್ಲ ನೋಡೋದೇ ಗತಿ ಇಲ್ಲ. ಇದೆಲ್ಲ ಸೋದೈತವ್ರೆ, ಬಾಯಿ ಬಡ್ಕೊತಾವ್ರೆ. ಅದೆಲ್ಲ ಮಾಡು. ಅದೆಲ್ಲ ಮಾಡ್ಬೇಕಾದ್ರೆ ಈ ಫ್ರೀ ಮಾಡಿರೋದು ಭಾರಿ ಅಪರಾಧ ಸರ್. ಮಾಡಬಾರ್ದು, ಅದು ಮಾಡಬಾರ್ದು. 2,000 ಇವತ್ತು ಗದೆ ನಟಿ ಹಾಕಿಕ್ಕೆ ವರಿಷ್ಠ ಆದವರು ಅವ್ರು ಬಂದು ಹಾಕ್ತಾವ್ರೆ. 4,000 ರೂಪಾಯಿ ಈಸ್ಕೊಂಡು ಎಲ್ಲೋ ಕರ್ಕೊಂಡ್ಬಂದ್ರೆ 2,000 ಖರ್ಚು. ವರಿಷ್ಠವ್ರು ಬಂದು ಹಾಕ್ತಾವ್ರೆ ನಾಟಿನ. ನಮ್ಮೇಲೆ ನಾಟಿ ಹಾಕಿಕ್ಕೆ ಗತಿ ಇಲ್ಲ, ಕಳೆ ಕಿಲ್ಲೋದಿಲ್ಲ. ನಮ್ಮ
ಟಮಾಟೆ ಕುಯ್ಯೋರಿಲ್ಲ, ಟಮಾಟೆ ಬೆಳೀತಾ ಬದನೆ ಕುಯ್ಯೋರಿಲ್ಲ. ಆಮೇಲೆ ಪ್ರತಿ ಒಂದು ತರಕಾರಿ ಕುಯ್ಕೆ ಇನ್ನೊಂದು ಊರಲ್ಲಿ ಕರ್ಕೊಬರ್ತಾವೆ. ಈ 2,000 ಕೊಟ್ಬಿಟ್ಟು ಬರ್ತಾ ಇಲ್ಲ ಸರ್. ಯಾರು ಇಷ್ಟು ಹಿಂಸೆ ಯಾವ್ದು ಇಲ್ಲ. ನಾವು ಅವ್ರನ್ನ ಇವ್ರನ್ನ ಅಧಿಕಾರ ಸಿಕ್ಕದ ದೇವ್ರು ಚೆನ್ನಾಗಿ ನಿಮಗೆ ಉಳಿಸ್ಕೊಳ್ಳಿ. ರಾಜಣ್ಣಂದು ಒಂದೇ ನೋಡ್ಕೊಳ್ಳಿ ಸರ್. ಅವ್ನು ಹೋಯ್ತೀನಿ ಅಂತ ಹೇಳಿ ನನ್ನ ಬೇರೆ ಪಾರ್ಟಿಗೆ BJP ಹೋಯ್ತಾನೆ ಅಂತ ಅವ್ನು ಯಾರೋ ಭಾಷಣದಲ್ಲಿ ಮಾತಾಡ್ತಾನೆ. ಅವ್ನು ಹೇಳೇ ಇಲ್ಲ. ಒಂದು ನಿಮಿಷಕ್ಕೆ ಕಿತ್ತಾಕ್ಸ್ಬಿಟ್ಟೆ DK ಶಿವಕುಮಾರ್. ಅದೇ ನೀನು ಅಂದಲ್ಲ, ಯಾಕೆ ಕಿತ್ತಾಕ್ಲಿಲ್ಲ? ಕಿತ್ತಾಕ್ಬಿಟ್ಟು ಅವ್ನು ಗೌಡ ಕಣ್ರಿ. ಗೌಡ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ದಡಗಡ ನಡುತ್ತಾರಲ್ಲ, ಹಂಗೆ ವಿಧಾನಸೌಧದಲ್ಲಿ ನಡುತ್ತಾ ಇದ್ದೀರಿ ನೀವು. ಅವನು ಕಿತ್ತಾಕ್ಬಿಡ್ಬೇಕಾಯ್ತು ಅಂತ ಇದ್ರು ನೀವು. ನಾವು ಅದೇ ಇವನಾಗ ಮಿನಿಸ್ಟರ್ ಆಗಿದ್ದರೆ ಕಿತ್ತಾಕ್ಬಿಡ್ಬೇಕಾಯ್ತು. ಅವ್ನು ಸುದ್ದಿನೇ ಎತ್ತಿಲ್ಲ ನೀವು. ಅವ್ನು ಯಾರೋ ಒಬ್ಬ ಹೇಳ್ದ ಅಷ್ಟೇ. ಅವ್ನು ಅಂದಿರೋ ತಪ್ಪು ಅಂತ ಹೇಳಿದ್ಮೇಲೆ ಮುಗಿದೈತು. ಖರ್ಗೆ ಮಗ ಹೇಳ್ತಾನೆ ಅವನು ಸಭೆ ಕೇಳ್ಬಿಟ್ಟಂದ್ರೆ ಮುಡಿಯೋದು. ಇವನು ಕೇಳುವ, ಇವ್ನು ಕೇಳ್ತೀನೋ ಸಮಯ, ರಾಜಣ್ಣ ಕೇಳ್ತೀನೋ ಅಣ್ಣ. ಅವೆಲ್ಲ ಯೋಚನೆ ಮಾಡ್ಬೇಕು ಸರ್. ಸುಮ್ಮನೆ ದಿಢೀರಂತ ಏನೇನೋ ಮಾಡೋದಲ್ಲ. ಆಮೇಲೆ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ರೆ ಒಂದು ಚಾನಲ್ ಸಿಮೆಂಟ್ ಹಾಕಿರ್ತೀರ. ಅವ್ರ ದುಡ್ಡು ನಾವೇನಾದ್ರೂ ಮಾಡೋದು, ದುಡ್ಡು ಕೊಡ್ಬೇಕು, ಅಲ್ಲಿ ಕಮಿಷನ್ ಕೊಡ್ಬೇಕು ಅಂತಾರೆ. ನೀವು ಕೆಲಸ ಮಾಡ್ತಾರ ಕೊಡಿಸಿ. ರಾಜಕೀಯದ ವಿಷಯ ಬಿಡಿ ಸರ್. ದೇಶದಲ್ಲಿ ಈಗ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ಏನು ಅನಿಸುತ್ತೆ ಸರ್ ಅವರು ಅಭಿಪ್ರಾಯ? ಹೇಗೆ ಅವರು ಮುಂದುವರಿಬೇಕಾ ಅಥವಾ ಬದಲಾವಣೆ ಆದರೆ ಚೆನ್ನ? ಅವರು ಫ್ರೀ ಅಂತ ಯಾವತ್ತೂ ನಿತ್ಯ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಕಾಯಕ. ಈಗ ಅವ್ರ ಕೆಲಸಗಳು ಭಾಳ ಜನಗಳು ಮೆಚ್ಚಿದ್ದಾರೆ. 3ನೇ ಬಾರಿ ಇನ್ನೊಂದು ಬಾರಿ ಆಯ್ತಾರೆ. ಅಷ್ಟೊಂದು ಅವ್ರಿಗೆ ಕೆಪಾಸಿಟಿ ಇದೆ. ಕೆಲಸ 24 ಗಂಟೆ ಕೆಲಸ ಮಾಡ್ತಾರೆ. ಇನ್ನೊಂದು ಬಾರಿ ಅವರ ಪ್ರಧಾನಮಂತ್ರಿ ಅಂತ ವ್ಯಕ್ತಿ ಬರಲ್ಲ ಅಂತೀರಾ? ಅಷ್ಟು ಅಲ್ಲ, ಅಷ್ಟು ಶ್ರದ್ಧೆಯಿಂದ ಮಾಡ್ಬೇಕಲ್ಲ. 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು, ಮನಸ್ಸು ಚೇಂಜ್ ಆಗ್ಬಿಡ್ತದೆ. ಈಗ ಏನ್ ಮಾಡ್ತಾರೆ ಇವರು 4 ಗಂಟೆ 5 ಗಂಟೆ ನಿದ್ದೆ ಮಾಡೋದಿಲ್ಲ. ಇನ್ನು ಜೀವನ ಪೂರ್ತಿ ಎಲ್ಲ ಬರೀ ಕೆಲಸನೇ ಮಾಡ್ತಾರೆ. ಹತ್ತಿರ ಸಿಗ್ತಾರೆ ಆಗಲ್ಲ. ಹೌದು. ಇನ್ನು ಯಾರೇ ಬಂದ್ರು ಅದೇ ಪಕ್ಷದಿಂದ ಆಗಲ್ಲ ಅದು. ಸರಿನಾ? ಇಂಥ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಸಿಗಲ್ಲ, ಅದು ಆಗಲ್ಲ. ಉಳಿಸ್ಕೋಬೇಕು ಅಂತೀರಾ? ಉಳಿಸ್ಕೋಬೇಕು, ಅವರೇ ಇಲ್ಲ. ಅದರಲ್ಲಿ 2ನೇ ಮಾತ್ರ ಅವರೇ ಮುಂದಿನ ಹೋರಾಟದಲ್ಲಿ ಮಾಡ್ಕೊ ಬಂದ್ರೆ ಕೆಲಸನ ಅವರೇ. ಈಗ ನಮ್ಮ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡೋಣ ಅಂತ ಇದ್ದಾರೆ. EVM ಬೇಡ. 75-80 ವರ್ಷ ಆಗೈತೆ ಸ್ವಾತಂತ್ರ್ಯ ಬಂದೆ. ಇವಾಗಲೂ ನೀನು ಕೈಲಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಆಗೈತದೆ ಅಂದ್ರೆ ಟೆಕ್ನಿಕಲ್ ಎಷ್ಟೈತೆ ಅಂದ್ರೆ ಟೆಕ್ನಿಕಲ್ಲು ಬೇರೆ ದೇಶಕ್ಕೆ ಹೋದ್ರೆ ನಮ್ಗೆ ನಾಚಿಕೆ ಆಗೋಯ್ತೆ. ಅದನ್ನ ಮೋದಿ ಅವರು ತಂದು ಮಾಡ್ತಾವ್ರೆ. ಇವರು ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು. ಇವ್ರು ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಬ್ಯಾಲೆಟ್ ಪೇಪರ್ ತಗೊಳ್ಳಿ. ಇವ್ರು ಬಂದಾಗ ಇವ್ರ ಪಕ್ಷ ಬಂದಾಗ ಅದು ಸರಿ, ಅವ್ರದ್ದು ಬಂದಾಗ ಸರಿ. ರಾಹುಲ್ ಗಾಂಧಿ ಮಾತಾಡ್ತಾರೆ, ಏನ್ ಮಾತಾಡ್ತಾರೆ ಎಲ್ಲಿ ಮಾಡಿಕಾಯ್ತು ಅಂತ ಹೇಳಿ ಅವನು. ಈಗ ಅದೇ ಅವ್ರ ಬಗ್ಗೆನೇ ಮಾತಾಡಿದ್ರೆ ಅವ್ರ ಪಕ್ಷದವ್ರನ್ನ ಈಗ ಆಗೈತೆ ಅದನ್ನ ಕೇಳ್ಬೇಕಾಗಿಲ್ಲ ಅಲ್ವಾ? ಅದರಿಂದ ನಾವು ಮೋದಿಯವರು ಪಕ್ಷಕ್ಕಿಂತ ವ್ಯಕ್ತಿ ಏನು ದೇಶ ಕೆಲಸ ಮಾಡ್ತಾರೆ. ನಮಗೆ ಪಕ್ಷ ನಾವು JDS ಅವರು ದೇವೇಗೌಡರಿಗೆ ತುಂಬಾ ಗೌರವ ಕೊಟ್ಟು ಮಾತಾಡಿಸ್ತಾರೆ. ದೇವೇಗೌಡರ ಬಗ್ಗೆ ಅವರು ಹಿರಿಯರು. ಅವರು ಯಾವತ್ತೂ ಯಾವುದೇ ಪಕ್ಷದ ಬಗ್ಗೆ ಇಲ್ಲಿ ನೋಡಿ ಅವ್ರು ಯಾಕೆ ವಚನ ಮಾತಾಡಲ್ಲ. ಹೌದೌದು. ಹಿರಿಯರು ಗೌರವ ಮಾತಾಡ್ತಾರೆ, ಅವರು ಹಂಗೆ ನಡೆಸ್ಕೊತಾರೆ. ಅದು